संस्कृतकक्षां स्वागतम्। अद्य अहं प्रश्नोत्तरपत्रिकायाः प्रश्नोत्तरपत्रिकायाः उत्तराणि वक्तुम् इच्छामि। अष्टमकक्षायाः प्रथमभाषा संस्कृतस्य द्वितीयप्रश्नोत्तरपत्रिकायाः उत्तराणि इदानीं वदामि। ಇದು ಪೂರ್ವಸಿದ್ಧತಾ ಪರೀಕ್ಷೆ ಪೇಪರ್ 2 ಇದು ಅಧೋಲಿಖಿತೇಭ್ಯಃ 1ತಃ 16 पर्यन्तम् ಅಂದರೆ प्रथमतः 16 पर्यन्तं प्रश्नेभ्यः 4 विकल्पाः प्रदत्ताः ಅಂದರೆ 1 to 16 ಇದೆ ಕ್ವೆಶ್ಚನ್ಸು. ಅದಕ್ಕೆ 4 ಆಯ್ಕೆಗಳಿರುತ್ತೆ. ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಅದನ್ನು ಕ್ರಮಾಕ್ಷರ ಸಹಿತ ಬರೀಬೇಕು. ಓಕೆ, 16 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದಕ್ಕೂ 1 ಅಂಕಗಳು, 1 ಅಂಕ ಇರುತ್ತೆ. ಸೊ 16 ಅಂಕಗಳು. ಶಿರಃ ಪದ ಶಿರಃ ಇದರ ಸಮಾನಾರ್ಥಕ ಪದ ಏನು ಅಂದರೆ ಮಸ್ತಕ. ನೋಡಿ, ಮಸ್ತಕಂ ಅಂತ ಬರಿಬೇಕು. ನಾನು ಇಲ್ಲಿ ಬರೆದಿಲ್ಲ. ಶ್ರೀಮತಿ ಪದಸ್ಯ ವಿರುದ್ಧಾರ್ಥಕ ಪದಂ. ವಿರುದ್ಧಾರ್ಥಕ ಪದ ಅಲ್ಲ, ಇದು ಅನ್ಯಲಿಂಗ ಪದ ಅಥವಾ ಸ್ತ್ರೀಲಿಂಗ ಪದ ಅಂತ ಆಗಬೇಕು. ಶ್ರೀಮತಿ ಇದರ ಇದು ಅನ್ಯಲಿಂಗ ಪದ ಅಂತ ಬರೆಯೋಣ. ಶ್ರೀಮತಿ ಸ್ತ್ರೀಲಿಂಗ ಆಲ್ರೆಡಿ ಇದೆ. ಅಥವಾ ಅನ್ಯಲಿಂಗ ಪದ ಕೇಳಿದ್ರೆ ಇಲ್ಲಿ ಶ್ರೀಮಾನ್ ಅಂತ ಬರಿಬೇಕು. ಓಕೆ, ವಿರುದ್ಧ ಪದ ಅಂದರೆ ಸರಿ ಹೋಗಲ್ಲ, ಅಪೋಸಿಟ್ ಆಗಲ್ಲ. ಶ್ರೀಮತಿ ಇದರ ಅನ್ಯಲಿಂಗ ಶ್ರೀಮಾನ್. ಪುರುಷರಿಗೆ ಶ್ರೀಮಾನ್ ಅಂತ ಬರುತ್ತೆ, ಸ್ತ್ರೀಯರಿಗೆ ಶ್ರೀಮತಿ. ಕವಿಹಿ ಅಸ್ಯ ಅನ್ಯಲಿಂಗ ಪದಂ. ಕವಿಹಿ ಇದರ ಅನ್ಯಲಿಂಗ ರೂಪ ಏನು ಅಂದರೆ ಕವಿಹಿ ಪುಲ್ಲಿಂಗ ತಾನೆ, ಕವಯಿತ್ರಿ. ನೋಡಿ, ಸಿ ಆಪ್ಷನ್, ಇದನ್ನು ಬರಿಬೇಕು. ಶಾಸ್ತ್ರೇಷು ಅತ್ರ ಏಷಾ ವಿಭಕ್ತಿ ಭವತಿ. ಶಾಸ್ತ್ರೇಷು ಅನ್ನುವಲ್ಲಿ ಯಾವ ವಿಭಕ್ತಿ ಇದೆ? ಸಪ್ತಮಿ ವಿಭಕ್ತಿ ಇದೆ. ವನೇಷು ಥರ ಮೊದಲನೇ ಪೇಪರ್ಲು ಇತ್ತಿದು. ಭವಿಷ್ಯಾಮಿ ಅತ್ರ ಏಷಃ ಲಕಾರ. ಭವಿಷ್ಯಾಮಿ ಇಲ್ಲಿ ಯಾವ ಲಕಾರ ಇದೆ ಅಂದರೆ ಲೃಟ್ ಲಕಾರ ಇದೆ. ಡಿ ಆಪ್ಷನ್ ಕರೆಕ್ಟು. ಸಿದ್ಧಗಂಗಾ ಕ್ಷೇತ್ರೇ ವೇದ ಪಾಠಶಾಲಾಪಿ ಸುಶೋಭತೆ. ಸಿದ್ಧಗಂಗಾ ಕ್ಷೇತ್ರದಲ್ಲಿ ವೇದ ಪಾಠಶಾಲೆಯೂ ಸಹ ಶೋಭಿಸುತ್ತಿದೆ. ಅಂದರೆ ಇಲ್ಲಿ ಪ್ರಶ್ನವಾಚಕ ಪದಂ ಬರಿಬೇಕು. ಸಿದ್ಧಗಂಗಾ ಕ್ಷೇತ್ರ ಏನು ಮಾಡಿದ್ದಾರೆ? ಸೊ ಕುತ್ರ ಅನ್ನೋದು ಕರೆಕ್ಟ್ ಆನ್ಸರು. ಎಲ್ಲಿ ವೇದ ಪಾಠಶಾಲೆ ಶೋಭಿಸುತ್ತದೆ ಅಂತ. ಕುತ್ರ ಅಂದರೆ ಎಲ್ಲಿ, ಕುತಃ ಅಂದರೆ ಎಲ್ಲಿ ಅಂದರೆ ಹೇಗೆ, ಕದಾ ಅಂದರೆ ಯಾವಾಗ. ತಿಷ್ಠತಿ ಪ್ರಥಮ ಪುರುಷ. ಜಾನಾಸಿ ಯಾವ ಪುರುಷ ಅಂತ ಬರಿಬೇಕು, ಮಧ್ಯಮ ಪುರುಷ. ಅತ್ರ ಸಮೂಹೇತರ ಪದಂ ಇದಂ ಭವತಿ. ಸಮೂಹೇತರ ಪದ ಯಾವುದು ಅಂದರೆ ವಿಜಾತಿ ಅಂತಲೂ ಹೇಳ್ತೀವಿ, ಆಡ್ ಒನ್ ಔಟ್. ಸೂರ್ಯ, ಹ್ಯಃ, ಪೀಡಿತ, ಆಚಾರ್ಯ ಅಂತ ಇದೆ. ಸೊ ಹ್ಯಃ ಆಡ್ ಒನ್ ಔಟ್. ಯಾಕೆಂದರೆ ಇದೆಲ್ಲ ನೌನ್ ಇದೆ, ಹ್ಯಃ ಅನ್ನೋದು ಅವ್ಯಯ ಇದೆ. ಹ್ಯಃ ಅಂದರೆ ಏನು? ಎಸ್ಟರ್ಡೇ ಅಂತ ಅರ್ಥ. ಅತ್ಯುತ್ತಮ ಅತ್ರ ಸಂಧಿ ವಿಭಜನಂ ಏವಂ ಭವತಿ. ಅತ್ಯುತ್ತಮ ಅನ್ನೋದ್ರ ಸಂಧಿ ವಿಭಜನೆ ಹೇಗೆ ಮಾಡೋದು? ಪ್ಲಸ್ ಉತ್ತಮ ಎಣ್ ಸಂಧಿ. ಏಕೈಕಂ ಅತ್ರ ಏಷಃ ಸಂಧಿ ಭವತಿ. ಏಕೈಕಂ ಅನ್ನುವಲ್ಲಿ ಯಾವ ಸಂಧಿ ಇದೆ? ವೃದ್ಧಿ ಸಂಧಿ ಇದೆ. ಐ ಇದೆಯಲ್ವಾ, ಐ ಔ ಬಂದಾಗ ಯಾವಾಗಲೂ ವೃದ್ಧಿ ಸಂಧಿ. ಪಂಚತಂತ್ರಂ ಅತ್ರ. ಪಂಚತಂತ್ರಂ ಅನ್ನುವಲ್ಲಿ ಯಾವ ಸಮಾಸ ಇದೆ ಅಂದರೆ ದ್ವಂದ್ವ ಸಮಾಸ. ಆ್ಯಕ್ಚುಲಿ ಇದು ದ್ವಿಗು ಸಮಾಸ ಆಗುತ್ತೆ. 9th ಟೆಕ್ಸ್ಟ್ ಬುಕ್ಕಲ್ಲಿ ದ್ವಿಗು ಅಂತ ಕೊಟ್ಟಿದ್ದಾರೆ, 8th ದ್ವಂದ್ವ ಇದೆ. ಹಾಗಾಗಿ ಸಮಾರ ದ್ವಂದ್ವ ಅಂತ ನಾವು ಕನ್ಸಿಡರ್ ಮಾಡೋಣ. ಸಂಸ್ಕೃತ ಭಾಷಾಯಾಂ ಪ್ರಾಯಃ ಏತಾವಂತಹ ಧಾತವಃ ಸಂತಿ. ಸಂಸ್ಕೃತ ಭಾಷೆಯಲ್ಲಿ ಸಾಮಾನ್ಯವಾಗಿ ಇಷ್ಟು ಧಾತುಗಳಿವೆ. ಎಷ್ಟು ಧಾತುಗಳಿವೆ? ಸಾಮಾನ್ಯವಾಗಿ 2000, 2000. ಅಸ್ಮಿ ಅತ್ರ ಏಷಃ ಪುರುಷಃ ಭವತಿ. ಅಸ್ಮಿ ಎನ್ನುವಲ್ಲಿ ಈ ಪುರುಷ ಇದೆ. ಯಾವ ಪುರುಷ ಅಂದರೆ ಉತ್ತಮ ಪುರುಷ. ಅದೇ ಅಸ್ತಿ ಆದರೆ ಪ್ರಥಮ, ಅಸಿ ಅಂದರೆ ಮಧ್ಯಮ, ಅಸ್ಮಿ ಅನ್ನೋದು ಉತ್ತಮ ಪುರುಷ. ನಿದ್ರಯ ಅತ್ರ ಏಷಃ ಲಿಂಗಃ ಭವತಿ. ನಿದ್ರಯ ಅನ್ನುವಲ್ಲಿ ಯಾವ ಲಿಂಗ? ಸೊ ಇಲ್ಲಿ ಸ್ತ್ರೀಲಿಂಗ. ಅದು ನಿದ್ರಾ ಶಬ್ದ ತೃತೀಯ ಭಕ್ತಿ ರೂಪ ಇದೆ. ಇಲ್ಲಿ ಸ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಶ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಅ ಪ್ಲಸ್ ಮಂ ಅಂದರೆ ಸರ ಕ್ಷಣಂ, ಸಂರಕ್ಷಣಂ ಅಂತ ಇಲ್ಲ ಅಮ್ಮಿದೆ. ಓಕೆ, ಇದು ಅ ಥರ ಕಾಣಿಸ್ತು ನನಗೆ. ಸೊ ಸಂರಕ್ಷಣಂ ಅಂತ ಬರಿಬೇಕು ನೀವು. ಬಿ ಆಪ್ಷನ್ನು ಕರೆಕ್ಟ್ ಇದು. ಓಕೆ, ಸಂರಕ್ಷಣ ಎಲ್ಲ ಸ್ವಲ್ಪ ವ್ಯತ್ಯಾಸ ಇದೆ, ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಬರಿಬೇಕಾಗುತ್ತೆ. ಸಂರಕ್ಷಣಂ ಅಂತ ಆಗುತ್ತೆ ಸ್ವರ ವ್ಯಂಜನವನ್ನು ಸೇರಿಸಿದಾಗ. ಬಾಲಿಕಾಯಾ ಹಸ್ತೆ ಏತತ್ ಅಸ್ತಿ. ಬಾಲಕಿಯ ಕೈಯಲ್ಲಿ ಇದು ಇತ್ತು. ಏನಿತ್ತು? ಕರಪತ್ರಂ, ಪತ್ರಂ, ತಾಲೀಪತ್ರಂ, ವಿವಾಹ ಪತ್ರಂ ಅಂತ ಇದೆ. ತಾಲೀಪತ್ರಂ ಸರಿಯಾದ ಉತ್ತರ. ಏಕವಾಕ್ಯೇನ ಉತ್ತರಂ ಲಿಖತ. ಕೇನ ಆರೋಗ್ಯಸ್ಯ ರಕ್ಷಣಂ ಭವತಿ. ಅಂದರೆ ಯಾವುದರಿಂದ ಆರೋಗ್ಯದ ರಕ್ಷಣೆ ಆಗುತ್ತೆ ಅಂದರೆ ಸೂರ್ಯ ನಮಸ್ಕಾರೇಣ ಅಂತ ಬರಿಬೇಕು, ಕೇನ ಬದಲು. ಕೃಷಕಃ ಕಿಂ ಪಶ್ಯತಿ. ಕೃಷಕನು ಏನನ್ನು ನೋಡುತ್ತಾನೆ? ಜೀವನ ಸಾಫಲ್ಯಂ ಪಶ್ಯತಿ. ಕಿಂ ಬದಲು ಜೀವನ ಸಾಫಲ್ಯಂ.
ರಾಕ್ಷಸಾಹ ಕಥಂ ಯಜ್ಞಂ ನಾಶಯಂತಿ, ರಾಕ್ಷಸರು ಹೇಗೆ ಯಜ್ಞವನ್ನು ನಾಶಿಸಿದರು. ರಕ್ತ ಮಾಂಸಾದಿಕಂ ಕ್ಷಿಪ್ತ್ವಾ ಯಜ್ಞಂ ನಾಶಯಂತಿ, ರಕ್ತ ಮಾಂಸಾದಿಕಂ ಕ್ಷಿಪ್ತ್ವ, ರಕ್ತ ಮಾಂಸಗಳನ್ನು ಎಸೆದು. ಕಥಂ ಬದಲು ಆ ವರ್ಡ್ಸನ್ನು ಬರಿಬೇಕು. ನೀವು ಕ್ಲಾಸ್ ವರ್ಕನ್ನು ರೆಫರ್ ಮಾಡಬೇಕು. ಇದಕ್ಕೆಲ್ಲ ನಾನು ಆನ್ಸರನ್ನು ಬರೆದಿಲ್ಲ, ಯಾಕೆಂದರೆ ಸಮಯಾಭಾವ. ರಂಗನಾಥವರ್ಯ ಕೇಶು ಶಾಸ್ತ್ರೇಷು ವಿದ್ವತ್ ಪದವೀಂ ಅಲಭತ. ರಂಗನಾಥವರ್ಯ ಅಲಂಕಾರ ವ್ಯಾಕರಣ ವೇದಾಂತಶಾಸ್ತ್ರೇಷು ವಿದ್ವತ್ ಪದವೀಂ ಅಲಭತ. ಇದು ಪ್ರೀವಿಯಸ್ ಕ್ವಶನ್ ಪೇಪರ್ಲು ಇತ್ತು ನೋಡಿದು. ವಿಭಕ್ತಿ ವಚನೇಚ ವಿಭಕ್ತಿ ಮತ್ತು ವಚನವನ್ನು ಬರೆಯಿರಿ. ಮಹೋದಯಸ್ಯ ಅಂತ ಇದೆ, ಅಂದರೆ ರಾಮಸ್ಯ ಥರ ಪುಲ್ಲಿಂಗ. ಇದು ಲಿಂಗ ಬರೆಯೋದು ಬೇಡ, ವಿಭಕ್ತಿ ವಚನ ಅಷ್ಟೇ ಕೇಳಿರೋದು. ಸೊ ಷಷ್ಠಿ ವಿಭಕ್ತಿ ಏಕವಚನ ಆಗುತ್ತೆ ಇದು. ಭೂಪಾಲ ವೃಂದೈಹಿ, ಭೂಪಾಲ ವೃಂದ ಪುಂಸಕಲಿಂಗ ತೃತೀಯ ವಿಭಕ್ತಿ. ಇದು ತೃತೀಯ ಬಹುವಚನ, ನೀ ಲಿಂಗ ಬರೆಯೋಕ್ಕೆ ಹೋಗಬೇಡಿ. ತೃತೀಯ ಬಹುವಚನ, ತೃತೀಯ ವಿಭಕ್ತಿ ಬಹುವಚನಂ ಅಂತ ಬರೀಬೇಕು. ಸಂಧಿಂ ವಿಭಜ್ಯ ಸಂಧಿನಾಮ ಲಿಖತ. ಸ್ವಪ್ನೋಕ್ತಂ ಅಂತ ಇದೆ, ಸ್ವಪ್ನೋಕ್ತಂ ಓಕಾರ ಇದೆಯಲ್ವಾ, ಗುಣಸಂಧಿ. ವನೌಷಧಿ ಪ್ಲಸ್ ಔಷಧಿ ವೃದ್ಧಿ ಸಂಧಿ, ಸರಿ. ಸಂಸ್ಕೃತ ಭಾಷೆಯ ಅನುವಾದಂ ಕೃತ. ಭಾರತೀಯರ ಪವಿತ್ರ ಗ್ರಂಥ ಭಗವದ್ಗೀತೆ. ಭಾರತೀಯಾಂ ಪವಿತ್ರ ಗ್ರಂಥ ಭಗವದ್ಗೀತಾ. ಭಗವದ್ಗೀತೆಯನ್ನು ಪಠಿಸುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಭಗವದ್ಗೀತಾ ಪಠನೇನ ಅಸ್ಮಾಕಂ ಮನಃ ಶಾಂತಿ ಭವತಿ, ಶಾಂತಿ ಲಭತೆ, ಅಥವಾ ಮನಃಶಾಂತಿ ಲಭತೆ ಅಂತ ಬರೆದ್ಬಿಡಿ. ಭಗವದ್ಗೀತಾ ಪಠನೇನ ಅಸ್ಮಾಕಂ ಮನಃಶಾಂತಿ ಲಭತೆ. ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಅನುವಾದಂ ಕುರುತ. ಅಹಂ ಪ್ರತಿದಿನ ಪಂಚವಾದನೆ ಉತ್ತಿಷ್ಠಾಮಿ. ನಾನು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುತ್ತೇನೆ. ಯೋಗಾಸನ ಕರೋಮಿ, ಯೋಗಾಸನ ಮತ್ತು ದೇವಪೂಜೆಯನ್ನು ಮಾಡುತ್ತೇನೆ. ಪದ್ಯಭಾಗಂ ಪಠಿತ್ವ ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರ ಲಿಖತ. ಗದ್ಯಭಾಗ, ಪದ್ಯಭಾಗ ಅಲ್ಲ. ಈ ಗದ್ಯಭಾಗವನ್ನು ಓದ್ಕೊಂಡು, ಪ್ಯಾಸೇಜ್ ಓದ್ಕೊಂಡು ಆನ್ಸರ್ ಬರೆಯೋದು. ಭಿಕ್ಷು ಜೀವನಂ ಯಾಪಯತಿ. ಭಿಕ್ಷುಕ ಹೇಗೆ ಜೀವನವನ್ನು ಕಳೀತಾ ಇದ್ದ. ಭಿಕ್ಷುಕ ಸಹ ಬದಲು ಭಿಕ್ಷುಕ ಪ್ರತಿದಿನ ಭಿಕ್ಷಾಟನೇನ ಜೀವನಂ ಯಾಪಯತಿ. ಸೊ ಕೇನ ಬದಲು ಭಿಕ್ಷಾಟನೇನ ಜೀವನಂ ವ್ಯಾಪತಿ ಬಲ್ಲರ ಆಯಿತು. ಭಿಕ್ಷ ಶಯನಂ ಅಕರೋತ್. ಭಿಕ್ಷುಕ ಎಲ್ಲಿ ಮಲಗಿಕೊಂಡ ಅಂತ. ತಸ್ಮಿನ್ ಲಬ್ಧಂ. ಧರ್ಮಶಾಲಾ. ಓಕೆ, ಇಲ್ಲಿದೆ ನೋಡಿ. ಧರ್ಮಶಾಲಾಂ ಅಗಚ್ಚತ್, ಧರ್ಮಶಾಲೆ ಬಂದ. ಅಲ್ಲಿ ದಿನೇ ಅಲಬ್ಧಂ ಆಹಾರಂ, ಒಂದು ಕಂಠ ಪೂರ್ತಿ ತಿಂದುಬಿಟ್ಟು ಅಲ್ಲೇ ಮಲ್ಕೊಂಡ. ಅಲ್ಲೇ ಅಂದರೆ ಕುತ್ರ ಬದಲು ಧರ್ಮಶಾಲಾಯಾಂ ಶಯನಂ ಅಕರೋತ್ ಅಂತ ಬರಿಬೇಕು. ಪದ್ಯಂ ಪೂರಯತ. ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂ ಚ ಮತಿಮಾನ್ ನ ಪ್ರಕಾಶಯೇತ್. ಆ ಶ್ಲೋಕವನ್ನು ಬರಿಬೇಕು. ನೀತಿ ಬೋಧದ್ದು 4 ಶ್ಲೋಕವನ್ನು ಕಂಠಪಾಠ ಮಾಡಬೇಕು. ಯಾವುದಾದ್ರೂ ಒಂದು ಕಂಪಲ್ಸರಿ ಕೇಳ್ತಾರೆ. 3 ಅಂಕಗಳಿರುತ್ತೆ. ಯಥಾ ನಿರ್ದೇಶಂ ಉತ್ತರಂ ಲಿಖತ. ಅಹಂ ಭವತಃ ಪೂರ್ವಜೈ ಸಂಪಾದಿತಃ ನಿಧಿ ಅಸ್ಮಿ. ನೋಡಿ, ಸಾಮಾನ್ಯ ದುರಾಶಾ ಫಲಂದೇ ಹೆಚ್ಚಿಗೆ ಕೇಳಿದ್ದಾರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ. ಹಾಗಾಗಿ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಿ. ಕಹ ಪಾಠ ದುರಾಶಾ ಫಲಂ ಮಿತಿ ಪಾಠ. ಕಹ ಅವದತ್, ಯಾರು ಹೇಳಿದ್ದು? ನಾನು ನಿಮ್ಮ ಪೂರ್ವಜರ ಸಂಪಾದಿತ ನಿಧಿ ಅಂತ. ಪದ್ಮನಿಧಿ ಅಥವಾ ಕ್ಷಪಣಕಃ ಅವದತ್ ಅಂತ ಬರೀಬೇಕು. ಪದ್ಮನಿಧಿ ಹೆಸರು ಗೊತ್ತಿಲ್ಲ ಅಂದರೆ ಕ್ಷಪಣಕಃ ಅವದತ್. ಕಮ್ಮ ಅವದತ್ ಅಂದರೆ ಯಾರಿಗೆ ಹೇಳಿದ್ದು ಇದು? ಮಣಿಭದ್ರಂ ಅವದತ್, ಮಣಿಭದ್ರನಿಗೆ ಹೇಳಿದ್ದು. ಕ್ಷಪಣಕ ಅಂದರೆ ಮಾಂಕ್, ಇವನಿಗೆ ಮಣಿಭದ್ರನಿಗೆ ಹೇಳಿದ್ದು. ಕವೇಹೇ ದೇಶಕಾಲ ಕೃತೀನಾಂ ವಿಷಯ ಲಿಖತ. ವಿಷ್ಣು ಶರ್ಮ. ಈಗಷ್ಟೇ ಹೇಳಿದೆ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಲಿ ವಿಷ್ಣು ಶರ್ಮ ಬಗ್ಗೆ ಹೇಳಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ಅದನ್ನು ರೆಫರ್ ಮಾಡಬೇಕು. ಆಮೇಲೆ ವಿಶ್ವಾಮಿತ್ರ ರಾಮಲಕ್ಷ್ಮಣವು ಕಿಮರ್ಥಂ ವನಂ ಅನಯತ್ ವಿವೃಣುತ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಯಾಕೆ ಅಡವಿಗೆ ಕರೆದುಕೊಂಡು ಹೋದರು ಅನ್ನೋದನ್ನು ಕನ್ನಡ, ಇಂಗ್ಲೀಷ್ ಅಥವಾ ಸಂಸ್ಕೃತದಲ್ಲಿ ಬರೀಬೇಕು. ಇದು ಪ್ರೀವಿಯಸ್ ಪೇಪರ್ಲು ಇತ್ತು, ತುಂಬ ಇಂಪಾರ್ಟೆಂಟು. ಮಣಿಭದ್ರ ಕಥಂ ಸುವರ್ಣಂ ಪ್ರಾಪ್ತವಾನ್. ಮಣಿಭದ್ರ ಹೇಗೆ ಬಂಗಾರವನ್ನು ಪಡೆದ ಅನ್ನೋದನ್ನು ದುರಾಶಾ ಫಲಂ ಪಾಠದಲ್ಲಿದೆ, ಅದನ್ನು ಸಹ ಬರಿಬೇಕು. ಪತ್ರಂ ಲಿಖತ. ಹಾಸನಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲಾಯಾಃ ವಿನೋದಃ ಇತಿ ಮತ್ವಾ ಅನುಜಸ್ಯ ಜನ್ಮದಿನ ನಿಮಿತ್ತಂ ದಿನದ್ವಯಸ್ಯ ವಿರಾಮಂ ಸಂಪ್ರಾಪ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ನೋಡಿ, ವಿರಾಮಪತ್ರ ತುಂಬ ಇಂಪಾರ್ಟೆಂಟು ಮಕ್ಕಳೇ. ಹಾಗೆ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹೆಸರನ್ನೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಬಾಯ್ಸ್ ಎಲ್ಲ ವಿನೋದಃ ಸರ್ವಕಾರ್ಯ ಪ್ರೌಢಶಾಲಾ ಹಾಸನ ಮಂಡಲಂ ಅಂತ ಬರೀರಿ. ಗರ್ಲ್ಸ್ ವೈಶಾಲಿನಿ ಅಂತ ಬರೆದ್ಬಿಟ್ಟು ಸರ್ವಕಾರ್ಯ ಪ್ರೌಢಶಾಲಾ ಹಾಸನಗರಂ ಅಂದರೆ ಹಾಸನ ಮಂಡಲಂ. ಇದು ಸಕಾಶಾತು. ಸವಿದೆಯಲ್ಲೂ ಅಷ್ಟೇ. ಸವಿದೆಯಲ್ಲಿ ಮಾನ್ಯ ಮುಖ್ಯೋಪಾಧ್ಯಾಯ ಸರ್ವಕಾರ್ಯ ಪ್ರೌಢಶಾಲಾ ಹಾಸನ ಮಂಡಲಂ ಅಂತ ಬರೆದು ವಿಷಯ ಬರೆದು ಆಮೇಲೆ
ಕಾರಣ ಮಾತ್ರ ಇದನ್ನೇ ಬರೀಬೇಕು. ಅನುಜಸ್ಯ ಜನ್ಮದಿನ ನಿಮಿತ್ತಂ ಅಂತ ಇದೆಯಲ್ವಾ. ಆಗಾಮಿ ಮಾಸಸ್ಯ ಪಂಚದಶ ದಿನಾಂಕೆ ಮಮ ಅನುಜಸ್ಯ ಜನ್ಮ ಆಚರ್ಯತೆ ಭವಿಷ್ಯತಿ ಅಂತ ಬರೀರಿ. ಆಚರ್ಯತೆ ಬೇಡ, ಭವಿಷ್ಯತಿ. ಅತಃ ದಿನದ್ವಯಂ ವಿರಾಮಂ ದದಾತು ಇತಿ ಪ್ರಾರ್ಥಯೆ ಅಂತ ವಿಷಯವನ್ನು ಬರೆದು ಲಾಸ್ಟಲ್ಲಿ ಭವತಃ ವಿಶ್ವಾಸಿ ಅಂತ ಬರೆದು, ಅದೆಲ್ಲ ಫಾರ್ಮೆಟ್ ಟೆಕ್ಸ್ಟ್ ಬುಕ್ಕಲ್ಲಿದೆ. ಈ ಕಡೆ ತಲಾ ದಿನಾಂಕ, ಓಕೆ, ಅದನ್ನು ಬರೀಬೇಕು. ಪತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ರೀಸನ್ ಮಾತಿರೋದನ್ನೇ ಬರೀಬೇಕು. 1 or 2 ಸೆಂಟೆನ್ಸಸ್ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಈ ಪತ್ರಿಕೆ ಮುಗೀತು. ಹೀಗೆ ಈ ಪತ್ರಿಕೆ ಉತ್ತರಗಳು ಮುಗಿದಿವೆ. ಎಲ್ಲರೂ ಸಹ ಇದರ ಪ್ರಯೋಜನವನ್ನು ಪಡೆಯಿರಿ. ಇದನ್ನು ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಲ್ಯಾಂಗ್ವೇಜಲ್ಲಿ ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಎಲ್ಲರೂ ಬರೆದು ಪ್ರಾಕ್ಟೀಸ್ ಮಾಡಿ, ಹೆಚ್ಚೆಚ್ಚು ನೋಡಿ ಕೇಳಿಸ್ಕೊಳ್ಳಿ. ನಾಳೆನೇ ಪರೀಕ್ಷೆ ಇರೋದ್ರಿಂದ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಇಷ್ಟು ದಿವಸ ನನಗೆ ಬೇರೆ ಬೇರೆ ಕಾರಣಗಳಿಂದ ತುಂಬ ವರ್ಕ್ಲೋಡ್ ಇರೋದ್ರಿಂದ ವಿಡಿಯೋವನ್ನು ಹಾಕೋಕ್ಕಾಗಿರಲಿಲ್ಲ. ನನ್ನ ವಿಡಿಯೋ ಮಾಡೋದಕ್ಕೂ ನನ್ನ ಮಗ ತುಂಬ ಬ್ಯುಸಿ ಆಗಿಬಿಟ್ಟಿದ್ದ. ಅವನು ಸಹ PUC ಸೆಕೆಂಡ್ ಇಯರ್ ಬೋರ್ಡ್ ಎಕ್ಸಾಮ್ ಬರೀತಾ ಇರೋದ್ರಿಂದ ತುಂಬ ಕಾರಣಾಂತರಗಳಿಂದ ಇದನ್ನು ಮೊದಲೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ನನ್ನನ್ನು ಕ್ಷಮಿಸಿ. ಎಲ್ಲರೂ ಸಹ ಇದರ ಉಪಯೋಗವನ್ನು ಮಾಡಿಕೊಳ್ಳಿ. ಆಲ್ ದ ಬೆಸ್ಟ್. ಧನ್ಯವಾದ.